ಎಂಟ್ರಿ ಮಾಡಿದ್ದಾಯಿತು ಗೇಟಲ್ಲಿ. ಸೆಕ್ಯೂರಿಟಿ ಹತ್ರ ಏನು ಡಾಕ್ಯುಮೆಂಟ್ಸು, ಇನ್ಸೂರೆನ್ಸು, FC, ಎಮಿಷನ್ನು ಎಲ್ಲನೂ ತೋರಿಸ್ಬಿಟ್ಟು DL ಎಲ್ಲನ ಎಂಟ್ರಿ ಮಾಡ್ಕೊಂಡ್ರು. ಇವಾಗ ಒಳಗಡೆ ಬಿಟ್ಟವ್ರೆ. ಟೊಯೋಟಾ ಇಂಜಿನ್ನು, ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ನು ಲಿಮಿಟೆಡ್ ಇಂಜಿನ್ ಮಾಡೋದು, ಮ್ಯಾನುಫ್ಯಾಕ್ಚರಿಂಗು ಇದು ಟೊಯೋಟಾದು. ಬನ್ನಿ ಹೋಗೋಣ. ನೋಡಿ ಸೆಕ್ಯೂರಿಟಿ ನಿಂತವ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿ ಟ್ರಕ್ ವ್ಲಾಗ್ಸ್. ಯಾರ್ಯಾರು ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನಾನು ಡೈಲಿ ವೀಡಿಯೋ ಹಾಕಿದಾಗ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ. ಬನ್ನಿ. 8 ಗಂಟೆಗೆ ಎದ್ಬಿಟ್ಟು ನಾಷ್ಟ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಇವಾಗ ಹೊರಟಿದ್ದೀನಿ ನಾಯಂಡಹಳ್ಳಿ ಕಡೆಗೆ. ಹೋಗೋಣ ಬನ್ನಿ. ಇನ್ನೂ ಯಾವುದೋ ಡ್ಯೂಟಿ ಬಂದಿಲ್ಲ, ಆನ್ ಮಾಡೋದು 20 ನಿಮಿಷ ಆಯಿತು. ನಾಯಂಡಹಳ್ಳಿ ಕಡೆ ಹೋಗೋಣ, ಎಲ್ಲರೂ ಡ್ಯೂಟಿ ಬರ್ಬೋದು. ಹೋಗಿ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ರೈಲ್ವೆ ಗೇಟ್ ಕ್ಲೋಸ್ ಆಗಿದೆ, ಇನ್ನೂ ಟ್ರೈನ್ ಬಂದಿಲ್ಲ. ನಾನು ರೂಮಿಂದ ಬರ್ಬೇಕಾರೆ ಮೇನ್ ರೋಡ್ಗೆ ಹೋಗಬೇಕು ಅಂದರೆ ಈ ರೈಲ್ವೆ ಗೇಟ್ ದಾಟೆ ಹೋಗಬೇಕು, ಬೇರೆ ಎಲ್ಲ ರೋಡ್ ಇಲ್ಲ. ಇಲ್ಲ ಬಳಸ್ಕೋಬೇಕು, ಒಂದು 5-6 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಯಾವುದೋ ಡ್ಯೂಟಿ ಬರ್ತೈತೆ, ಎತ್ಕೊಬೋಣ, ಎಲ್ಗೋ ಗೊತ್ತಿಲ್ಲ, ಎತ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಡ್ಯೂಟಿ ಬಂತು, ಎತ್ಕೊಬಿಟ್ಟೆ, ಎಲ್ಲಿಗೇನು ಗೊತ್ತಿಲ್ಲ. ಫಸ್ಟು ಪಿಕಪ್ ಲೊಕೇಶನ್ ಹಾಕೋಣ, ಗೇಟ್ ಓಪನ್ ಆದರೆ ಹೋಗೋಕ್ಕೆ ಸರೋಗುತ್ತೆ. ಹಿಂಗೆ ಹೋಗಬೇಕು, ಒಳಗಡೆ ಅನಿಸುತ್ತೆ. ರೈಲ್ವೆ ಗೇಟ್ ದಾಟಂಗಿಲ್ಲ, ಹಿಂಗೆ ಒಳಗಡೆ ಹೋಗಬೇಕು. 1.1 ಕಿಲೋಮೀಟರ್ ಐತೆ ಪಿಕಪ್ಪು. ಡ್ರಾಪ್ ಇರೋದು 6 ಓಲ್ಡಿನ ಬಿಡ್ದಿನ ಗೊತ್ತಾಗ್ತಾಯಿಲ್ಲ. ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಲಿಮಿಟೆಡ್ ಅಂತಿದೆ. ಚೆಕ್ ಮಾಡೋಣ ಬನ್ನಿ. ನೋಡಿ, ಇದೆ ಆರ್ಡ್ರು ಬಂದಿರೋದು 1200 ಚಿಲ್ಲರೆ. ಹೋಗೋಣ ಬನ್ನಿ, ಪಿಕಪ್ ಲೊಕೇಶನ್ಗೆ ಹೇಳ್ತೀನಿ ಡ್ರಾಪ್ ಎಲ್ಲಿ ಅಂತ. ಆಯ್ತು ನೋಡಿ, ಪಾಯಿಂಟ್ ಬಂದ್ಬಿಟ್ಟು ಗಾಡಿ ಹಾಕಿದ್ದೀನಿ ನೋಡಿ. ಇದೆ ಲೋಡು, ಸೈಡ್ ವಾಲ್ಗಳು, ಟೆಂಟ್ ಹೌಸ್ದು ಐಟಮ್ಗಳು, ಸೈಡ್ ವಾಲು, ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ತವ್ರೆ. ಲೋಡು ಇಷ್ಟ ಆಗಿದೆ ನೋಡಿ. ಲೋಡಿಂಗು ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಡ್ರಾಪ್ ಇರೋದು ಜಿಗಣಿ ಟೊಯೋಟಾ. ಟೆಂಟ್ ಹೌಸ್ ಐಟಮು, ಟೆಂಟ್ ಹಾಕೋಕ್ಕೆ 31 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ಗೆ. 1 ಅವರ್ 10 ನಿಮಿಷ ತೋರಿಸ್ತಾಯಿದೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಕುದ್ರೋಳಿ ರೋಡಿಗೆ ಬಂದಿದ್ದೀನಿ. ಸಿಗ್ನಲ್ ರೈಟ್ ತಗೋತಾ ಇದ್ದೀನಿ. ಇನ್ನು 25 ಕಿಲೋಮೀಟ್ರ್ ಐತೆ, 53 ನಿಮಿಷ ತೋರಿಸ್ತೈತೆ. ಗಾಯ್ಸ್, ಇವಾಗ ಬನ್ನೇರುಘಟ್ಟದ ಹತ್ರ ಬಂದಿದ್ದೀನಿ. ಇನ್ನು ಇಲ್ಲಿಂದ 7.5 ಕಿಲೋಮೀಟರ್ ಇದೆ ಬನ್ನೇರುಘಟ್ಟ. ನೆಟ್ಗೆ ಹೋದರೆ ಬನ್ನೇರುಘಟ್ಟ ಪಾರ್ಕು, ಲೆಫ್ಟ್ಗೆ ಹೋದರೆ ಜಿಗಣಿ. ಬನ್ನಿ ಹೋಗೋಣ. ಎಂಟ್ರಿ ಮಾಡಿದ್ದಾಯಿತು ಗೇಟಲ್ಲಿ. ಸೆಕ್ಯೂರಿಟಿ ಹತ್ರ ಏನು ಡಾಕ್ಯುಮೆಂಟ್ಸು, ಇನ್ಸೂರೆನ್ಸು, FC, ಎಮಿಷನ್ನು ಎಲ್ಲನೂ ತೋರಿಸ್ಬಿಟ್ಟು DL ಎಲ್ಲನ ಎಂಟ್ರಿ ಮಾಡ್ಕೊಂಡ್ರು. ಇವಾಗ ಒಳಗಡೆ ಬಿಟ್ಟವ್ರೆ. ಟೊಯೋಟಾ ಇಂಜಿನ್ನು, ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ನು ಲಿಮಿಟೆಡ್ ಇಂಜಿನ್ ಮಾಡೋದು, ಮ್ಯಾನುಫ್ಯಾಕ್ಚರಿಂಗು ಇದು ಟೊಯೋಟಾದು. ಬನ್ನಿ ಹೋಗೋಣ. ನೋಡಿ ಸೆಕ್ಯೂರಿಟಿ ನಿಂತವ್ರೆ. ಇದನ್ನು ಹೋಗಿ ಅಂತ ಅವರ ಇದು ನೋಡಿ, 15 ಒಳಗೆ ಹೋಗ್ಬೇಕಂತ 17 ಕೊಟ್ಟಾಗಿತ್ತು, ನೋಡಿದಿಲ್ಲ. ಸ್ಪೀಡ್ ಲಿಮಿಟ್ ಬೇರೆ ಇಕ್ಕವ್ರೆ. ಇಲ್ಲಿ ಅವರ ರೈಟ್ ಸೈಡು 8 ಇಲ್ಲೇ ಇರಬೇಕು. ಏರ್ಪೋರ್ಟ್ಗೆ ಹೋದಂಗಾಯ್ತು. ಇನ್ನು ಶೂಟಿಂಗ್ ಎಲ್ಲ ಏನೋ ರೆಡಿ ಮಾಡ್ತಾರೆ. ಇನ್ನು ಮುಂದೆ ಬನ್ನಿ ಅಂತ 1 ಕಿಲೋಮೀಟರ್ ಹೋಗಬೇಕು. ಬರ್ತೀನಿ. ಹಿಂಗೆ ಹೋಗ್ಬೇಕಾ?
ನಿಧಾನಕ್ಕೆ ಹೋಗ್ಬೇಕಂತ, ನಿಧಾನಕ್ಕೆ ಹೋಗು ಅಂತಾರೆ. ಹತ್ರ ಹೋಯ್ತವನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತಾರೆ ನೋಡಿ. ಟೊಯೋಟಾ ಇಂಜಿನ್ ಕಂಪ್ನಿ ಒಳಗೆ ಅನ್ಲೋಡ್ ಮಾಡ್ತವ್ರೆ. ಏನೋ ಫಂಕ್ಷನ್ ಮಾಡ್ತಾರಂತೆ, ಅದಕ್ಕೆ ಇಲ್ಲಿ ಎಲ್ಲ ಕಡೆ ಶೂಟಿಂಗು ಏನೇನೋ ಮಾಡ್ತವ್ರೆ. ನೋಡೋಣ ಬನ್ನಿ ಅನ್ಲೋಡ್ ಮಾಡಲಿ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. 1260 ರೂಪಾಯಿ ಬಂದಿದ್ದು, 1070 ರೂಪಾಯಿ ತೋರಿಸ್ತಾ ಇದೆ ಇವಾಗ ಕಮಿಷನ್ ಹೋಗಿ. ನೋಡೋಣ, ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ. ಸ್ಕೋರು 64% ತೋರಿಸ್ತಾ ಇದೆ. 26 ಅವರ್ ಲಾಗಿನ್ ತೋರಿಸ್ತಾ ಇದೆ. ಇವತ್ತು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಾರನೂ ಓಪನ್ ಆಗುತ್ತೆ. ಸೆಕೆಂಡು ಏನು ಪ್ರಾಬ್ಲಮ್ ಇಲ್ಲ. 66 ಆಗೈತೆ. ಇವಾಗ ಒಂದು ಆರ್ಡ್ರ್ ಮಾಡಿದ್ದಕ್ಕೆ 66 ಆಗೈತೆ. ಓಪನ್ ಆಗುತ್ತೆ, ಏನು ತಲೆ ಕೆಡ್ಸ್ಕೊಂಗಿಲ್ಲ. ಆದರೆ ಯಾವುದು ಮಿಸ್ ಆರ್ಡ್ರ್ ಮಾಡಬಾರ್ದು ಅಷ್ಟೇ. ಡ್ಯೂಟಿ ಬರ್ತಾ ಇರ್ತವೆ, ಎತ್ಕೊತಾ ಇರಬೇಕು. ಬನ್ನಿ ಇವಾಗ ಒಂದು ಟೀಗೆ ಹಾಕೋ ಬರೋಣ. ನೋಡೋಣ ಎಷ್ಟೊತ್ತು ಬರುತ್ತೆ ಏನು ಆರ್ಡ್ರ್ ಎಲ್ಲನೂ ಹೇಳ್ತೀನಿ. ಬನ್ನಿ ಇವಾಗ ಒಂದು ಆರ್ಡ್ರು ಬಂದಿದೆ. ಟೈಮು 11:51 ನೋಡಿ. ಆರ್ಡ್ರು ಬಂದಿದೆ. ಪಿಕಪ್ಪು 700 ಮೀಟ್ರ್ ಇದೆ. 807 ರೂಪಾಯಿ ಬಂದಿದೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಡ್ರಾಪ್ ಇರೋದು ಜಯನಗರ ಅಂತಿದೆ. ಜಯನಗರ 9th ಬ್ಲಾಕ್. ಹೋಗೋಣ ಬನ್ನಿ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಮರ ಜೋಡಿಸ್ಕೊತವ್ರೆ. ಆ ಮಿಷಿನ್ ಜೆರಾಕ್ಸ್ ಮಿಷಿನ್ನ ಲೋಡ್ ಮಾಡ್ತಾರಂತೆ ನೋಡಿ. ಲೋಡ್ ಮಾಡ್ತವ್ರೆ. ಇವಾಗ ವೀಲ್ ಐತೆ, ಅದಕ್ಕೆ ತಳ್ತವ್ರೆ. ಮರಗಳು ಜರಿಕತಾವೆ. ಫುಲ್ಲು ವೆಯ್ಟ್ ಐತೆ. 350 kg ಏನೋ ಐತಂತದು. ಎಷ್ಟು ಹಿಂಸೆ ಅಂದರೆ ಈ ಥರ ಎಲ್ಲ ರಿಸ್ಕ್. ಏನಾರ ಬಿದ್ದರೆ ಎಲ್ಲ ಹೊಡೆದು ವೇಸ್ಟ್ ಆಗುತ್ತೆ. ಎಲ್ಲ ಡ್ಯಾಮೇಜ್ ಆಗೋಯ್ತದೆ. ಸರಿಯಾಗಿ ಮಾಡಬೇಕು. ತಳ್ತವ್ರೆ ನೋಡಿ. ಇದೊಂದೇ ಮಿಷಿನ್ನು, ಬೇರೆ ಏನಿಲ್ಲ. ಕಂಪ್ಲೀಟ್ ಆಯ್ತು ಇವಾಗ. ಟೈಮು 12:04. ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಜಯನಗರ 9th ಬ್ಲಾಕು ಡ್ರಾಪ್ ಲೊಕೇಶನ್ನು. 21 ಕಿಲೋಮೀಟ್ರ್ ತೋರಿಸ್ತಾ ಇದೆ. 800 ಚಿಲ್ಲರೆಗೆ, 807 ರೂಪಾಯಿಗೆ. ಬನ್ನಿ ಹೋಗೋಣ. ಸಿಟಿ ಒಳಗಡೆ ಹೋಯ್ತಾ ಇರೋದಲ್ಲ, ಏನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ ಸ್ನೇಹಿತರೆ. ಇವತ್ತೆಲ್ಲ ಕಡೆ ಫುಲ್ಲು ಜಾಮ್ ಆಗೋಗಿದೆ. ಶನಿವಾರ ಇವತ್ತು ಎಲ್ಲಾದರೂ ಫುಲ್ ಜಾಮು. ಗಾಡಿ ಮೂವಿಂಗೇ ಆಗ್ತಾಯಿಲ್ಲ. ನಿಧಾನಕ್ಕೆ ಹೋಗೋದು ಅಷ್ಟು ದೂರ 100 ಮೀಟ್ರೂ ಹೋಯ್ತಾ ಇಲ್ಲ. ಸ್ವಲ್ಪ ಮೂವ್ ಮಾಡೋದು ನಿಲ್ಲಿಸೋದು ಏಕನ ಫುಲ್ಲು ಜಾಮು. ಅದು ಕೋಳಿ ಫಾರಮ್ ಗೇಟಿಂದ ಇವಾಗ ಹೆಚ್ಚು ಕಮ್ಮಿ ಹುಳಿಮಾವು ಅರಕೆರೆ ಗಂಟೆ ಬಂದಿದ್ದೀನಿ. ಏಕನ ಜಾಮು. ಇಲ್ಲಿಂದ ಇಲ್ಲಿಗೆ ಅರ್ಧ ಗಂಟೆ ಆಗೋಯ್ತು. ಎರಡನೇ ಆರ್ಡ್ರು ಅನ್ಲೋಡ್ ಆಗ್ತಾ ಇದ್ದಂಗೆ ಮೂರನೇ ಆರ್ಡ್ರು ಬಂದಿದೆ. ಪಿಕಪ್ಪು 1.9 ಕಿಲೋಮೀಟ್ರ್ ತೋರಿಸ್ತಾ ಇದೆ. 1.9 ಕಿಲೋಮೀಟ್ರ್ ತೋರಿಸ್ತಾ ಇದೆ. 443 ರೂಪಾಯಿ. ಡ್ರಾಪು ಅಷ್ಟೇ 1.5 ಕಿಲೋಮೀಟ್ರನೇ ಇರೋದು. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ ನೋಡಿ. ಸೆಂಟ್ರಿಂಗ್ ಬೋರ್ಡ್ಗಳೆಲ್ಲ ಹಾಕೋರಲ್ಲ, ಒಂದು 8-10 ಪೀಸು ಅಷ್ಟೇ ಲೋಡ್ ಮಾಡ್ತವ್ರೆ. 8 ಅಡಿದು 1 ಪೀಸು 2 ಪೀಸ ಇರ್ಬೋದು.
ಅಷ್ಟಕ್ಕೆ 8 ಫೀಟ್ ಬುಕ್ ಮಾಡೋರೆ. ನಮಗೇನಾಗಬೇಕು, ನಮಗೆ ಬಾಡಿಗೆ ಬಂತ ಇಸ್ಕೊಂಡು ಹೋಗ್ಬೋದು ಅಷ್ಟೇ. ಲೋಡಿಂಗು ಮಾಡ್ತಾವೆ ನೋಡಿ, ಅಷ್ಟೇ ಮುಗೀತು ಲೋಡಿಂಗ್. ಇವಾಗ ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದೆ, ಇಳಿಸ್ಕೊತಾವ್ರೆ ನೋಡಿ. ಅನ್ಲೋಡ್ ಮಾಡ್ಕೊಂಡು ಬೇರೆ ಆರ್ಡ್ರ್ ವೆಯ್ಟ್ ಮಾಡೋಣ. ಸ್ನೇಹಿತರೆ 2:12 ಟೈಮು. ಇವಾಗ ಒಂದು ಬಾಡಿಗೆ ಬಂದಿದೆ. ಪಿಕಪ್ಪು 2.4 ಕಿಲೋಮೀಟರ್ ಇದೆ. ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಡ್ರಾಪ್ ಇರೋದು ಹೊಸಕೆರೆಹಳ್ಳಿ. ಅಮೌಂಟ್ ಇರೋದು 579 ರೂಪಾಯಿ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತಾವ್ರೆ ನೋಡಿ. ಅಲ್ಲೊಂದು ಶೀಟ್ ಪ್ಲೈವುಡ್ ಹಾಕವ್ರೆ, ಇನ್ನೊಂದು ಶೀಟು MDF ಇವಾಗ ಹಾಕ್ತಾರೆ. 2 ಶೀಟ್ ಪ್ಲೈವುಡ್ಡು, ಒಂದು 3 ಬಾಕ್ಸು ಸಣ್ಣ ಸಣ್ಣವು ಅಷ್ಟೇ. ಲೋಡಿಂಗು ಕಂಪ್ಲೀಟ್ ಆಗಿದೆ ಇವಾಗ. ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಹೊಸಕೆರೆಹಳ್ಳಿ ಡ್ರಾಪ್ ಇರೋದು. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಬನ್ನಿ. ಇವಾಗ 7.8 ಕಿಲೋಮೀಟರ್ ಫುಲ್ ಟ್ರಾಫಿಕ್. 7.8 ಕಿಲೋಮೀಟರ್ ಇದೆ. ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ಕೊತಾವ್ರೆ ನೋಡಿ. 2 ಶೀಟು ಪ್ಲೈವುಡ್ಡು ಅಪಾರ್ಟ್ಮೆಂಟು, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಒಳಗಡೆ ಬಂದಿದ್ದೀನಿ. ಎಂಟ್ರಿ ಮಾಡೋಕ್ಕೆ 10 ನಿಮಿಷ ಮಾಡಿದ್ರು. ಸ್ನೇಹಿತರೆ ಅನ್ಲೋಡು ಕಂಪ್ಲೀಟ್ ಆಗಿದೆ. 4ನೇ ಆರ್ಡ್ರು. ಇವಾಗ ಇನ್ನೊಂದು ಆರ್ಡ್ರು ಬಂದಿದೆ. 3.5 ಕಿಲೋಮೀಟರ್ ಇದೆ ಪಿಕಪ್ಗೆ. ಹ್ಯಾಂಡಳ್ಳಿ ಪಿಕಪ್ ಇರೋದು. ಹೋಗ್ತಾ ಇರೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಡ್ರಾಪ್ ಇರೋದು ಲಗ್ಗೆರೆ. ಹೋಗೋಣ ಬನ್ನಿ. ಸ್ನೇಹಿತರೆ ಇವಾಗ ಬಾಡಿಗೆ ಬಂದಿರೋದು ನಾಯಂಡಹಳ್ಳಿಯಿಂದ ಲಗ್ಗೆರೆಗೆ. ಕ್ಯಾನ್ಸಲ್ ಮಾಡೋರೆ. ಏನೋ 2ರಿಂದ 3 ಅವರ್ ಆಗುತ್ತೆ, ಇನ್ನೂ ಫ್ರೀ ಆಗಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡೋರೆ. ಇವಾಗ ಯಾವುದೋ ಬೇರೆ ಆರ್ಡ್ರ್ ಗೊತ್ತೈತೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಯಾರೋ ಎತ್ಕೊಂಡ್ರು, ಡ್ರೆಸ್ ತೋರಿಸ್ತಾ ಇರಲಿಲ್ಲ. ನೋಡೋಣ ಬನ್ನಿ, ಬೇರೆ ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ. ಇಲ್ಲಿ ನಾಯಂಡಹಳ್ಳಿ ಹತ್ರ ಹೋಗ್ಬಿಟ್ಟು. ಸ್ನೇಹಿತರೆ ಇವಾಗ ಒಂದು ಆರ್ಡ್ರು ಬಂದಿದೆ. 776 ರೂಪಾಯಿ ಬಂದಿದೆ. 876 ರೂಪಾಯಿ. ಮಾಚೋಹಳ್ಳಿ ಗೇಟ್ಗೆ. ಪಿಕಪ್ ಇರೋದು ಗುಡ್ದಹಳ್ಳಿ. ಅಲ್ಲಿ ಹೋಗೋಕ್ಕೆ 25 ನಿಮಿಷ ತೋರಿಸ್ತಾ ಇದೆ, ಗುಡ್ದಹಳ್ಳಿಗೆ ಹೋಗೋಕ್ಕೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಎಲ್ಲ ಫುಲ್ಲು ಜಾಮ್ ಐತೆ ಇವತ್ತು. ಪಿಕಪ್ ಲೊಕೇಶನ್ ಹತ್ರ ಬಂದೆ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. 40 ಶೀಟು MDF ತಂದು ಅದ್ರ ಜೊತೆಗೆ ಕಟ್ ಮಾಡಿರೋ ಪೀಸ್ಗಳು ಐತೆ. ಲೋಡಿಂಗು ಮಾಡ್ತಾವ್ರೆ ನೋಡಿ. ಇಷ್ಟು ಲೋಡ್ ಮಾಡೋರೆ. ಇವಾಗ ಹೋಗೋಣ ಬನ್ನಿ ಟಾಪ್ಗೆ. ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಮಾಚೋಹಳ್ಳಿ ಡ್ರಾಪ್ ಇರೋದು. ಮಾಚೋಹಳ್ಳಿಗೆ 800 ಚಿಲ್ಲರೆ ಬಂದಿರೋದು. 14 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಇವಾಗ ಮಾಚೋಹಳ್ಳಿ ಗೇಟು ಅನ್ಲೋಡ್ ಮಾಡ್ತಾವ್ರೆ ನೋಡಿ. ಫೋಟೋ ಫ್ರೇಮ್ ಅಂಗಡಿ ಇದು. ವೆಂಕಟೇಶ್ವರ ಫೋಟೋ ಫ್ರೇಮ್ ಅಂದ್ಬಿಟ್ಟು ಇಳಿಸ್ಕೊತಾವ್ರೆ. ಇವಾಗ MDF ಇಳಿಸ್ತಾವ್ರೆ. 40 ಶೀಟ್ MDF ಇತ್ತು, 5 ಶೀಟ್ ಇಳಿಸ್ಕೊತಾವ್ರೆ. 5ನೇ ಆರ್ಡ್ರು ಅನ್ಲೋಡ್ ಆಗ್ತಾ ಇದ್ದಂಗೆ 6ನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 2.2 ಕಿಲೋಮೀಟರ್ ಇದೆ. ಡ್ರಾಪ್ ಇರೋದು ನ್ಯೂ ತರ್ಕಪೇಟೆ, ಎಂಟಿಪೇಟೆ. 1184 ರೂಪಾಯಿ ಬಂದಿದೆ 18 ಕಿಲೋಮೀಟ್ರಿಗೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ನೋಡಿ. ಲೋಡಿಂಗ್ ಮಾಡ್ತಾವ್ರೆ. ಏನೋ ಮೂಟೆಗಳು 15 ಮೂಟೆ ಲೋಡಿಂಗ್ ಮಾಡೋರೆ. ಇವಾಗ ಹೊರಡೋಣ ನ್ಯೂ ತರ್ಕಪೇಟೆಗೆ. ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. 15 ಮೂಟೆ ಹಾಕವ್ರೆ. 50 kg, 250 kg ಹಾಕವ್ರೆ. 8 ಫೀಟ್ ಬುಕ್ ಮಾಡವ್ರೆ 750 kgಗೆ. ಮೋಸ್ಟ್ಲಿ ಟಾಟಾ AC ಯಾರು ಎತ್ಕೊಂಡಿಲ್ವೇನೋ ಆರ್ಡ್ರು, ಅದಕ್ಕೆ 8 ಫೀಟ್ ಬುಕ್ ಮಾಡವ್ರೆ. ಪೀಕ್ ಅವರ್ ಆಗಿರೋದ್ರಿಂದ ಶನಿವಾರ ಬೇರೆ ಯಾರು ಎತ್ತಿರಲ್ಲ. ನ್ಯೂ ತರ್ಕಪೇಟೆಗೆ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ಅನಿಸುತ್ತೆ 8 ಫೀಟ್ ಬುಕ್ ಮಾಡವ್ರೆ. ಹೋಗೋಣ ಡ್ರಾಪ್ ಲೊಕೇಶನ್ನು. 1890 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹಿಂಗೋದ್ರೆ ನಾಯಂಡಹಳ್ಳಿ ಮೇಲೆ 19. ಹಿಂಗೆ ತೋರಿಸ್ತಾನೇ ಇಲ್ಲ. ಕಾಮಾಕ್ಷಿಪಾಳ್ಯ ಮಾಗಡಿ ರೋಡ್ ಮೇಲೆ ತೋರಿಸ್ತಾನೇ ಇಲ್ಲ. ನಾಯಂಡಹಳ್ಳಿ ಮೇಲೆ ತೋರಿಸ್ತೈತೆ. ಕಾಮಾಕ್ಷಿಪಾಳ್ಯದ ಮೇಲೆ ಇನ್ನೊಂದು ರೂಟಲ್ಲಿ ಹಾಕಿದ್ರೆ ಅದು 19. 1 ಅವರ್ ಇದು 1 ಅವರ್ 8 ನಿಮಿಷ. ಹಿಂಗೆ ಹೋಗೋಣ ಬನ್ನಿ. ನಾಯಂಡಹಳ್ಳಿಗೆ ಟ್ರಾಫಿಕ್ ಕಮ್ಮಿ ಇರುತ್ತೆ. ಸ್ನೇಹಿತರೆ ಬಂದಿದ್ದೀನಿ ನ್ಯೂ ತರ್ಕಪೇಟೆ. 4th ಮೇನ್ ರೋಡ್ ಫುಲ್ ಜಾಮ್ ಆಗಿದೆ. ಗಾಡಿಗಳು ಮೂವ್ ಆಗ್ತಾಯಿಲ್ಲ ನೋಡಿ. ಅಲ್ಲಿ ಜಾಮ್ ಆಗೈತೆ. ಫುಲ್ಲು ಲಾಸ್ಟ್ಗೆ ಹೋಗ್ಬೇಕು ನಾನು.
ಇನ್ನು ಅರ್ಧ ಕಿಲೋಮೀಟ್ರ್ ಆಯ್ತದೆ. ಲಾಸ್ಟು ಎಂಡ್ ಮೇನ್ ರೋಡ್, ಮಾರ್ಕೆಟ್ ಮೇನ್ ರೋಡ್ ಸಿಗ್ತದಲ್ಲ ಫ್ಲೈಓವರ್ ಕೆಳಗೆ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿರೋದು. ಆದರೆ ಇದು ಒಂದೇ, ಆ ಕಡೆಯಿಂದ ಅಲ್ಲಿ ನುಗ್ಗಿದ್ರೆ ಹಿಡ್ಕೋತಾರೆ. ಏನು ಮಾಡೋಕ್ಕಾಗಲ್ಲ, ನಿಲ್ಸಿದ್ದು ಹೋಗ್ಬೇಕಷ್ಟೇ. ಅಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂತೂ ಇಂತೂ ಟ್ರಾಫಿಕ್ ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡ್ ಮಾಡ್ತಾವ್ರೆ ನೋಡಿ ಸ್ನೇಹಿತರೆ. ಟೈಮು 7:30. ಅನ್ಲೋಡ್ ಎಲ್ಲ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. 11 ಕಿಲೋಮೀಟ್ರ್ ಆಗುತ್ತೆ ರೂಮ್ ಕಡೆಗೆ. ಬನ್ನಿ ಹೋಗೋಣ. ಡ್ಯೂಟಿ ಆಫ್ ಮಾಡಿದ್ದೀನಿ. ಸುಮ್ಮನೆ ಮಿಸ್ಟಾರ್ಟ್ ಆಯ್ತವೆ, ಆಗಬೇಕು. ನಾಲ್ಕು ಬೇರೆ ಭಾನುವಾರ 30 ಅವರ್ ಲಾಗಿನ್ ಆಗಿದೆ. ನೋಡೋಣ ಸ್ಕೋರ್ ಎಷ್ಟು ಅಪ್ಡೇಟ್ ಆಗುತ್ತೆ ಹೋಗ್ಬೋದು. ಬನ್ನಿ ನೋಡೋಣ. ಇವಾಗ ಹೋಗೋಣ. ಹೋಗ್ಬಿಟ್ಟು ಇವತ್ತಿನ ಡ್ಯೂಟಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.